ಪ್ರೀತಿಗೆ ಕಣ್ಣಿಲ್ಲ ಅನ್ನೋ ಒಂದು ಮಾತಿದೆ. ಪ್ರೀತಿಸುವಾಗ ಯಾವುದೂ ಕೂಡ ಯಾರಿಗೂ ಕಾಣಿಸೋದಿಲ್ಲ. ಅದು ಹುಡುಗ ಇರಬಹುದು, ಹುಡುಗಿ ಇರಬಹುದು, ಎಲ್ಲವೂ ಕೂಡ ಸರಿ ಇದೆ ಅನ್ನೋ ರೀತಿಯಲ್ಲೇ ಪ್ರೀತಿ ಮಾಡ್ತಾರೆ, ಕೈ ಕೈ ಹಿಡ್ಕೊಂಡು ಸುತ್ತಾಡ್ತಾರೆ. ಬಟ್ ಮದುವೆ ವಿಚಾರ ಬಂದಾಗ ಎಷ್ಟೋ ಮಂದಿ ಕಾಲ್ ಕೀಳುವಂತಹ ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿಯ ಘಟನೆ ನಡೆದಿದೆ. ಮದುವೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ವರ ಎಸ್ಕೇಪ್ ಆಗಿದ್ದಾನೆ. ಹಾಗಿದ್ರೆ ಏನಿದು ಘಟನೆ, ಎಲ್ಲಾಗಿರುವುದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮದುವೆಗೆಂದು ಖರೀದಿ ಮಾಡಿರೋ ಹೊಸ ಬಟ್ಟೆಗಳು, ಲಗ್ನ ಪತ್ರಿಕೆ ಹಿಡಿದು ಪೊಲೀಸ್ ಠಾಣೆ ಮುಂದೆ ವರನಿಗಾಗಿ ಕಾದು ಕುಳಿತಿರೋ ವಧು, ಮತ್ತೊಂದೆಡೆ ದಿಕ್ಕು ತೋಚದೆ ನಿಂತಿರೋ ಸಂಬಂಧಿಕರು. ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿಯಲ್ಲಿ. ಯುವಕನಿಂದ ಲವ್ ಸೆಕ್ಸ್ ಧೋಕಾ, ಮದುವೆ ಆಗೋದಾಗಿ ನಂಬಿಸಿ ಪರಾರಿ. ಈ ಫೋಟೋದಲ್ಲಿ ಕಾಣ್ತಿರೋನ ಹೆಸರು ರಾಜಶೇಖರ್ ದಾಸ್. ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದ ನಿವಾಸಿ. ಅದೇ ಗ್ರಾಮದ ದೀಪಾಳ ಜೊತೆ ಲವ್ ಆಗಿತ್ತು. ಕಳೆದ 6 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಿದ್ರು. ದೀಪಾಳನ್ನ ಮದುವೆ ಆಗೋದಾಗಿ ನಂಬಿಸಿ ರಾಜಶೇಖರ್ ಅನೇಕ ಬಾರಿ ದೈಹಿಕವಾಗಿಯೂ ಬಳಸಿಕೊಂಡಿದ್ದ. ಆದ್ರೆ ಇತ್ತೀಚೆಗೆ ಜಾತಿ ನೆಪವೊಡ್ಡಿ ಮದುವೆಯಾಗಲು ನಿರಾಕರಿಸಿದ್ದ. ನಂತರ ದೀಪಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಆಗ ಮುಚ್ಚಳಿಕೆ ಬರೆದುಕೊಟ್ಟು ಮದುವೆಯಾಗೋದಾಗಿ ಒಪ್ಪಿಕೊಂಡಿದ್ದ. ಗ್ರಾಮದ ಹಿರಿಯರೆಲ್ಲ ನ್ಯಾಯ ಪಂಚಾಯಿತಿ ಮಾಡಿ ಮದುವೆಗೆ ಒಪ್ಪಿಸಿದ್ರು. ಅದರಂತೆ ಇದೇ ತಿಂಗಳ 31ನೇ ತಾರೀಕು ಮದುವೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿತ್ತು. ಚಿನ್ನಾಭರಣ, ಹೊಸ ಬಟ್ಟೆಗಳನ್ನ ಖರೀದಿಸಲಾಗಿತ್ತು. ಗ್ರಾಮದಲ್ಲಿರುವ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಿನ್ನೆ ಚಪ್ಪರ ಶಾಸ್ತ್ರವಿದೆ. ಇಂದು ಮುಹೂರ್ತ ನಡೀಬೇಕಿತ್ತು. ಆದ್ರೆ ವರ ರಾಜಶೇಖರ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾನೆ. ಮದುವೆ ಮಾಡ್ಕೊತೀನಿ 17-18ಗೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಾದ್ಮೇಲೆ ನಾವೆಲ್ಲ ಮದುವೆಗೆ ಏನೇನು ಬೇಕೋ ಬಟ್ಟೆಗಳು ಮತ್ತು ಒಡವೆಗಳು ಎಲ್ಲ ತಗೊಬಂದು ಇಟ್ಕೊಂಡಿದ್ವಿ. ನಿನ್ನೆ ರಾತ್ರಿಯಿಂದ ಹುಡುಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ದೊಡ್ಡ ಮನುಷ್ಯನ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಈಗ ಹುಡುಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದಾರೆ. ವರ ನಾಪತ್ತೆಯಿಂದ ದೀಪಾ ಕಂಗಾಲಾಗಿದ್ದಾಳೆ. ಮದುವೆ ಸಂಭ್ರಮದಲ್ಲಿ ಇರಬೇಕಾದ ಅಕ್ಕ, ತಾಯಿ ಹಾಗೂ ಸಂಬಂಧಿಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸಂತ್ರಸ್ತೆಗೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಬೆಂಬಲವನ್ನ ನೀಡಿದೆ. ನ್ಯಾಯ ಸಿಗದಿದ್ರೆ ವರನ ಮನೆ ಮುಂದೆ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಹುಡುಗಿ ಕ್ಯಾಸ್ಟ್ ಬೇರೆ, ಅಂದರೆ ಲೋ ಕ್ಯಾಸ್ಟು, ನಾವು ಮನೆಗಳಿಗೆ ಸೇರಿಸಲ್ಲ ಅಂತ ಹೇಳ್ಬಿಟ್ಟು ಹುಡುಗಿನ ಕ್ಯಾಸ್ಟ್ ವಿಚಾರದಲ್ಲಿ ಹುಡುಗಿಗೆ ನಂಬಿಸಿ ಮೋಸ ಮಾಡಿರೋಂಥದ್ದು. ಈ ಸಂಬಂಧ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ನ್ಯಾಯ ಸಿಗಲಿಲ್ಲ ಅಂದರೆ ಹುಡುಗಿನ ಕರ್ಕೊಂಡೋಗಿ ಹುಡುಗನ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ತಿಳಿಸಿ. ಅದೇನೇ ಆಗ್ಲಿ, ನೀನೇ ಚಿನ್ನ, ನೀನೇ ರನ್ನ ಅಂತೆಲ್ಲ ಹೇಳಿ 6 ವರ್ಷಗಳಿಂದ ಪ್ರೀತಿಸಿ ಎಲ್ಲಾ ರೀತಿ ಬಳಸಿಕೊಂಡು ಈಗ ಜಾತಿ ಕಾರಣಕ್ಕೆ ಯುವತಿಗೆ ಮೋಸ ಮಾಡಿರೋದು ನಿಜಕ್ಕೂ ಒಪ್ಪಲ ಸಾಧ್ಯ. ಪೊಲೀಸರು ಯುವತಿಗೆ ಸೂಕ್ತ ನ್ಯಾಯ ಕೊಡಿಸಬೇಕಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ.